ಕನಿಷ್ಠ ವೇತನದ ಪರಿಷ್ಕರಣೆ ಅದು ಸುಮಾರು 7 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಇಂದಿನ ರಾಜ್ಯ ಸರ್ಕಾರವನ್ನು ಸಹ ಗಂಭೀರವಾಗಿ ತೆಗೆದುಕೊಂಡು ಬಂದಿಲ್ಲ, ಅದರ ಬಗ್ಗೆ ಗಮನ ಹಾಕಿದೆ. ಪರಿಷ್ಕೃತಗೊಂಡಿರ್ತಕ್ಕಂಥ ವೇತನ ಇವತ್ತು ಜೂನ್ ತಿಂಗಳಿಂದ ತಡೆ ಹಿಡಿಯಲ್ಪಟ್ಟಿದೆ. ಒಂದು ಖಾಲಿ ಹುದ್ದೆಗೆ ದುಡಿತಾ ಇರ್ತಕ್ಕಂತಹ ಗುತ್ತಿಗೆ ನೌಕರನ್ನ ಪರಿಷ್ಕರಣೆ ಮಾಡಿದಂತ ಸಂದರ್ಭದಲ್ಲಿ ಏನಿಲ್ಲ ಅಂದ್ರೂ ಬರೀ 1,000 ಕೋಟಿ ಹೊರೆ ಬರ್ತಾ ಇದೆ ಅಷ್ಟೇ. ಇದು ಹೊರೆ ಅಂತ ರಾಜ್ಯ ಸರ್ಕಾರದ ಕಾರ್ಮಿಕರಿಗೆ ವೇತನ ಪರಿಷ್ಕರಣೆ ಮಾಡಿದ್ದಾರೆ. ಆತನ 6ನೇ ವೇತನ ಪರಿಷ್ಕರಣೆ ಮಾಡಿದಂತ ಸಂದರ್ಭದಲ್ಲಿ 19,000 ಕೋಟಿ ಹೊರೆ ಬಂದಿದೆ. ಹೊರೆ ಅವರಿಗೊಂದು ಇವರಿಗೊಂದು ನ್ಯಾಯನ? ದುಡಿಯೋ ವರ್ಗಕ್ಕೆ ಏನಾದ್ರು ಸಂಬಳ ಜಾಸ್ತಿ ಬಂತು ಅಂತ ಹೇಳಿದ್ರೆ ಅದನ್ನ ಅವ್ರೇನು ತಗೊಂಡು ಹೋಗ್ಬಿಟ್ಟು ಫಿಕ್ಸೆಡ್ ಅಲ್ಲೋ ಇನ್ನೊಂದು ಮತ್ತೊಂದ್ರಲ್ಲಿ ಹಾಕಲ್ಲ. ಹೋರಾಟಕ್ಕೆ ನಾವು ಕರೆ ಕೊಡಬೇಕಾಗುತ್ತೆ. ಕಾರ್ಮಿಕರು ಬೀದಿಗಿಳಿತಾರೆ. ಈಗಾಗಲೇ ವಿವಿಧ ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳು ನಡೆದಿದೆ. ಪರಿಷ್ಕೃತಗೊಂಡು ಜಾರಿಯಾಗಿರ್ತಕ್ಕಂತಹ ಕನಿಷ್ಠ ವೇತನವನ್ನ ಮರು ಪರಿಷ್ಕರಣೆ ಮಾಡಬಾರ್ದು. ಸ್ನೇಹಿತರೆ, ಇವತ್ತು ರಾಜ್ಯದಾದ್ಯಂತ ಏನೊಂದು ಸರ್ಕಾರಿ ಕ್ಷೇತ್ರದಲ್ಲಿ ದುಡಿತಾ ಇರ್ತಕ್ಕಂತಹ ಹೊರಗುತ್ತಿಗೆ ನೌಕರರು, ಅದೇ ತರದಲ್ಲಿ ವಿವಿಧ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಏನೊಂದು ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರಲ್ಲಿ ಒಂದು ದೊಡ್ಡ ರೀತಿಯ ಒಂದು ಆತಂಕ ಇವತ್ತು ರಾಜ್ಯದಲ್ಲಿ ಸೃಷ್ಟಿಯಾಗಿದೆ. ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಒಂದು ಕನಿಷ್ಠ ವೇತನದ ಪರಿಷ್ಕರಣೆ ಅದು ಸುಮಾರು 7 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಇಂದಿನ ರಾಜ್ಯ ಸರ್ಕಾರವನ್ನು ಸಹ ಗಂಭೀರವಾಗಿ ತೆಗೆದುಕೊಂಡು ಬಂದಿಲ್ಲ, ಅದರ ಬಗ್ಗೆ ಗಮನ ಹಾಕಿಲ್ಲ. ಮತ್ತೆ ಈಗ ಏನು ಆಡಳಿತದಲ್ಲಿದೆ ಈ ರಾಜ್ಯ ಸರ್ಕಾರವನ್ನು ಸಹ ಅದ್ರ ಬಗ್ಗೆ ಸ್ವಲ್ಪ ಮುತುವರ್ಜಿ ವಹಿಸ್ಬಿಟ್ಟು ಬೇರೆ ಬೇರೆ ಒಂದು ಸಮಿತಿಗಳನ್ನ ಮಾಡಿ ಮೇ 22ನೇ ತಾರೀಕು ಒಂದು ಅಂತಿಮ ಅಧಿಸೂಚನೆಯನ್ನ ನಮ್ಮ ರಾಜ್ಯ ಸರ್ಕಾರ ಹೊರಡಿಸಿತ್ತು. ಆ ಒಂದು ಅಂತಿಮ ಅಧಿಸೂಚನೆಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು 40% ಒಂದು ವೇತನವು ಹೆಚ್ಚಳ ಆಗಿದೆ. ಬೇರೆಯವರೆಲ್ಲ ಹೇಳೋ ತರ ಒಂದು ಅಖಿಲ ಭಾರತ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಕನಿಷ್ಠ ವೇತನವನ್ನ ನಾವು ಬಳಸ್ಕೊಂಡಿದ್ದೀವಿ, ಅಂದ್ರೆ ಪಡ್ಕೊಂಡಿದೀವಿ ಅನ್ನೋ ಒಂದು ಹೆಗ್ಗಳಿಕೆಗೆ ನಮ್ಮ ರಾಜ್ಯ ಪ್ರಾಪ್ತಿಯಾಗಿತ್ತು. ಕೊನೆಗೆ ಏನಾಗಿದೆ, ಆ ಕನಿಷ್ಠ ವೇತನವನ್ನ ಜಾರಿ ಮಾಡಿಬಿಟ್ಟು ಅನೇಕ ಇಲಾಖೆಗಳು, ಅದು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಅದೇ ತರದಲ್ಲಿ ಇನ್ನಿತರ ಇಲಾಖೆಗಳಿರ್ಬೋದು, ಅವರೆಲ್ಲ ಈ ಒಂದು ಮೇ ತಿಂಗಳಲ್ಲಿ 8 ದಿನಗಳ ಒಂದು ಏನಿದೆ ವೇತನ, ಅದೇ ತರದಲ್ಲಿ ಜೂನ್ ತಿಂಗಳ ವೇತನವನ್ನ ಪರಿಷ್ಕರಣೆ ಆಗಿರ್ತಕ್ಕಂಥ ವೇತನವನ್ನ ಜಮಾ ಮಾಡಿದ್ದಾರೆ. ದಿಢೀರಾಗಿ ಏನೊಂದು ಜುಲೈ ತಿಂಗಳ ವೇತನ ಹಾಕ್ಬೇಕಾಗಿತ್ತು, ಆ ಜುಲೈ ತಿಂಗಳ ವೇತನವನ್ನ ಹಾಕುವ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಆರ್ಥಿಕ ಇಲಾಖೆ ಒಂದು ಟಿಪ್ಪಣಿಯನ್ನ ಹೊರಡಿಸಿದೆ. ಆ ಟಿಪ್ಪಣಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಇವತ್ತು ರಾಜ್ಯದಲ್ಲಿ ಸುಮಾರು 60% ಹೆಚ್ಚಳ ಆಗಿದೆ, ಹೊರಗುತ್ತಿಗೆ ನೌಕರರಿಗೆ 60% ಹೆಚ್ಚಳ ಆಗಿದೆ. ಇದರಿಂದಾಗಿ 3,700 ಕೋಟಿ ರೂಪಾಯಿ ರಾಜ್ಯದ ಬೊಕ್ಕಸಕ್ಕೆ ಹೊರೆ ಬರುತ್ತೆ ಅಂತ ಒಂದು ಟಿಪ್ಪಣಿಯನ್ನ ಇವತ್ತು ಹೊರಡಿಸ್ಬಿಟ್ಟು ಆ ಟಿಪ್ಪಣಿ ವಿವಿಧ ಇಲಾಖೆಗಳಿಗೆ ಹೋಗ್ಬಿಟ್ಟು ಅದರಿಂದಾಗಿ ಏನಾಗಿದೆ, ಪರಿಷ್ಕೃತಗೊಂಡಿರ್ತಕ್ಕಂಥ ವೇತನ ಇವತ್ತು ಜೂನ್ ತಿಂಗಳಿಂದ ತಡೆ ಹಿಡಿಯಲ್ಪಟ್ಟಿದೆ. ಹಾಗಾಗಿ ಇವತ್ತು ಇಡೀ ರಾಜ್ಯದಾದ್ಯಂತ ಕಾರ್ಮಿಕರು ಕುದಿತಾ ಇದ್ದಾರೆ. ಕೈಗೆ ಬಂದ ತುತ್ತು ಬಾಯಿಗಿಲ್ಲ. ಅಂದ್ರೆ ಹೋದ ತಿಂಗಳು ತಗೊಂಡಂತಹ ವೇತನ ಏನಿದೆ ಅದು ಈ ತಿಂಗಳು ಬರ್ತಾ ಇಲ್ಲ. ಅದಕ್ಕೂ ಹಿಂದೆ ಪರಿಷ್ಕರಣೆ ಆಗದೆ ಇರತಕ್ಕಂಥ ವೇತನ ಏನಿದೆ ಅದನ್ನ ಇವತ್ತಿನ ದಿವಸ ಪಾವತಿ ಮಾಡ್ತಾ ಇದ್ದಾರೆ. ಇದು ಎಲ್ಲ ಒಂದು ದುಡಿಯುವ ವರ್ಗಕ್ಕೆ, ವಿಶಿಷ್ಟವಾಗಿ ಏನೊಂದು ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಬರಸಡಿಲಿನಂತೆ ಬಂದಿದೆ. ಇವತ್ತು ಈ ಒಂದು ಕನಿಷ್ಠ ವೇತನವನ್ನ ಹೆಚ್ಚಳ ಮಾಡಬೇಕು, ಪರಿಷ್ಕರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ AIUTUC ಅದ್ರ ಜೊತೆಯಲ್ಲಿ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಒಂದಾಗಿ ನಿಂತ್ಕೊಂಡ್ಬಿಟ್ಟು ಜಾಯಿಂಟ್ ಕಮಿಟಿ ಆಫ್ ಟ್ರೇಡ್ ಯೂನಿಯನ್ ನೇತೃತ್ವದಲ್ಲಿ ಅನೇಕ ಬಾರಿ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆಯನ್ನ ಮಾಡಿದ್ವಿ. ಅದೇ ತರದಲ್ಲಿ ಹಿಂದಿದ್ದಂತಹ ಮುಖ್ಯಮಂತ್ರಿಗಳಿಗೆ, ಅದೇ ತರದಲ್ಲಿ ಏನೊಂದು ಕಾರ್ಮಿಕ ಸಚಿವರಿದ್ದಾರೆ ಅವರಿಗೂ ಸಹ ಮನವಿ ಪತ್ರವನ್ನ ಕೊಟ್ಟಿದ್ವಿ. ನಾವೆಲ್ಲ ಲೆಕ್ಕಾಚಾರ ಮಾಡ್ಬಿಟ್ಟು ಇವತ್ತು ಒಂದು ಕುಟುಂಬ ಜೀವನ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಆಹಾರ ಬೇಕಾಗುತ್ತೆ, ಎಷ್ಟು ಬಟ್ಟೆ ಬೇಕಾಗುತ್ತೆ, ಅದೇ ತರದಲ್ಲಿ ಎಷ್ಟು ಕ್ಯಾಲೋರಿ ಯುಕ್ತವಾದಂತಹ ವಸ್ತುಗಳು ಬೇಕಾಗುತ್ತೆ, ಎಲ್ಲ ವಿಚಾರಗಳನ್ನ ನಾವು ನಿಷ್ಕರ್ಷೆ ಮಾಡಿದೀವಿ. ಅದೇ ತರದಲ್ಲಿ ಮನೆ ಬಾಡಿಗೆ ಎಷ್ಟು ಬೇಕಾಗುತ್ತೆ, ಮತ್ತೆ ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಷ್ಟು ಖರ್ಚು ಮಾಡಬೇಕಾಗುತ್ತೆ, ಇದೆಲ್ಲವೂ ಸಹ ಸುಪ್ರೀಂ ಕೋರ್ಟ್ ಹೇಳಿರೋದು. ರೆಪ್ಟಕೋಸ್ ಬೆಕ್ಟ್ ಅನ್ನುವ ಒಂದು ಏನೊಂದು ಕೇಸ್ ಇತ್ತು, ತಮಿಳುನಾಡು ಗವರ್ಮೆಂಟ್ ವರ್ಸಸ್ ಒಂದು ಕಾರ್ಮಿಕರ ಜೊತೆ ನಡೆದಿರ್ತಕ್ಕಂತಹ ಒಂದು ಕೇಸಿಗೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿಬಿಟ್ಟು ಈ ಒಂದು ರೆಪ್ಟಕೋಸ್ ಬೆಕ್ಟ್ ಆ ಒಂದು ಜಡ್ಜ್ಮೆಂಟ್ ಏನಿದೆ ಅದು ಇವತ್ತಿನ ಸಹ ಮಾದರಿಯಾಗಿದೆ. ಆ ಒಂದು ಜಡ್ಜ್ಮೆಂಟ್ ನ ಆಧಾರದಲ್ಲೇ ನಾವೆಲ್ಲ ಕಾರ್ಮಿಕ ಸಂಘಟನೆಗಳು ಒಟ್ಟಾಗಿ ಕೂತ್ಕೊಂಡು ಈ ಒಂದು ಲೆಕ್ಕಾಚಾರವನ್ನ ಮಾಡಿದ್ವಿ. ನಾವೇನೊಂದು 36,000 ರೂಪಾಯಿ ಇವತ್ತು ಒಂದು ಕುಟುಂಬ ಒಂದು ಜೀವನಯೋಗ್ಯವಾದ ರೀತಿಯಲ್ಲಿ ಬದುಕೋದಕ್ಕೆ ಬೇಕಾಗುತ್ತೆ, 36,000 ರೂಪಾಯಿ ಅಂತ ನಾವು ಲೆಕ್ಕ ಹಾಕ್ಬಿಟ್ಟು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ವಿ. ಕೊನೆಗೆ ಸರ್ಕಾರ ಒಂದು ತ್ರಿಪಕ್ಷೀಯ ಸಮಿತಿಯನ್ನ ಮಾಡ್ತು. ಅದರಲ್ಲಿ ಕಾರ್ಮಿಕ ಸಂಘಟನೆಗಳ 9 ಜನ ಸದಸ್ಯರಿದ್ರು, ಅದೇ ತರದಲ್ಲಿ ಮಾಲೀಕ ವರ್ಗದ ಒಂದು 9 ಜನ ಸದಸ್ಯರಿದ್ರು, ಮತ್ತೆ ಅದೇ ತರದಲ್ಲಿ ಕಾರ್ಮಿಕ ಇಲಾಖೆ ಮತ್ತೆ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಬೇರೆ ಬೇರೆ ಸರ್ಕಾರಿ ಇಲಾಖೆ 9 ಜನ ಸದಸ್ಯರಿದ್ರು. ಈ
3 ತ್ರಿಪಕ್ಷೀಯ ಸಮಿತಿಯ ನಿರ್ಧಾರ ಇದು. ವೇತನ ಹೆಚ್ಚಳವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಅಂತಿಮ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಆಗಿತ್ತು. ಆ ವರದಿಯ ಆಧಾರದಲ್ಲಿ ಮೇ 22ನೇ ತಾರೀಕು ಅದನ್ನ ಅಂತಿಮ ಅಧಿಸೂಚನೆ ಹೊರಡಿಸ್ಬಿಟ್ಟು ಜಾರಿ ಮಾಡಿದ್ದಾರೆ. ಸೊ ಅದನ್ನ ಚಾಲೆಂಜ್ ಮಾಡಿಬಿಟ್ಟು ಮಾಲೀಕ ವರ್ಗ, ಎಂಪ್ಲಾಯರ್ಸ್ ಅಸೋಸಿಯೇಷನ್ ಅವರು ಕೋರ್ಟ್ ಹೋಗ್ತಾರೆ ಅಂತ ನಮ್ಗೆ ಗೊತ್ತಿತ್ತು. ಸೊ ಹಾಗಾಗಿ ನಾವೆಲ್ಲ ಒಂದು 6-7 ಕಾರ್ಮಿಕ ಸಂಘಟನೆಗಳು ಏನೊಂದು ಇದರಲ್ಲಿ ಏನು ಹೈಕೋರ್ಟ್ ಅಲ್ಲಿ ಅದಕ್ಕೊಂದು ಸ್ಟೇ ಸಿಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ಒಂದು ಇಂಜೆಕ್ಷನ್ ಸಹ ತಗೊಂಡ್ಬಂದಿದ್ವಿ. ಹಾಗಾಗಿ ಅಲ್ಲಿ ಹೈಕೋರ್ಟ್ ಅಲ್ಲಿ ರಾಜ್ಯ ಸರ್ಕಾರದ ಏನೊಂದು ಅಡ್ವೊಕೇಟ್ ಜನರಲ್ ಇದ್ದಾರೆ, ಅವರೇ ಇದಕ್ಕೆ ಸರಿಯಾದ ರೀತಿಯ ಒಂದು ಪರಿಷ್ಕರಣೆ ಆಗಿದೆ ಅಂತ ಹೇಳಿ ನಮ್ಮ ಪರವಾಗಿ, ಅಂದ್ರೆ ಸರ್ಕಾರದ ನೋಟಿಫಿಕೇಶನ್ ಪರವಾಗಿ ಅಡ್ವೊಕೇಟ್ ಜನರಲ್ ಅಲ್ಲಿ ಆರ್ಗ್ಯೂ ಮಾಡ್ತಾ ಇದ್ದಾರೆ. ಮಾಲೀಕ ವರ್ಗಕ್ಕೆ ಸ್ಟೇ ಸಿಗ್ಲಿಲ್ಲ. ಹಾಗಾಗಿ ಈ ತರ ನಡೆಯುವಂತ ಸಂದರ್ಭದಲ್ಲಿ ಈ ಆರ್ಥಿಕ ಇಲಾಖೆಯ ಮಧ್ಯ ಪ್ರವೇಶ ಏನಿದೆ, ಇದರಿಂದ ಕಾರ್ಮಿಕರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಹೊಡೆತ ಬಂದಿದೆ. ಸೊ ನಾವು ಕೇಳ್ತಾ ಇರೋದಷ್ಟೇನೆ, ಈಗ ರಾಜ್ಯ ಸರ್ಕಾರದ ಕಾರ್ಮಿಕರಿಗೆ ವೇತನ ಪರಿಷ್ಕರಣೆ ಮಾಡಿದ್ದಾರೆ. ಆತನ 6ನೇ ವೇತನ ಪರಿಷ್ಕರಣೆ ಮಾಡಿದಂತ ಸಂದರ್ಭದಲ್ಲಿ 19,000 ಕೋಟಿ ಹೊರೆ ಬಂದಿದೆ. ಹೊರೆ ಅಂತ ನಾನು ಹೇಳ್ತಾ ಇಲ್ಲ, ಅಂದ್ರೆ 19,000 ಕೋಟಿ ಆ ಒಂದು ವೆಚ್ಚ ಬಂದಿದೆ. ಅದೇ ಒಂದು ಖಾಲಿ ಹುದ್ದೆಗೆ ದುಡಿತಾ ಇರ್ತಕ್ಕಂತಹ ಗುತ್ತಿಗೆ ನೌಕರನ್ನ ಪರಿಷ್ಕರಣೆ ಮಾಡಿದಂತ ಸಂದರ್ಭದಲ್ಲಿ ಏನಿಲ್ಲ ಅಂದ್ರೂ ಬರೀ 1,000 ಕೋಟಿ ಹೊರೆ ಬರ್ತಾ ಇದೆ ಅಷ್ಟೇ. ಇದು ಹೊರೆ ಅಂತ ನಾನು ಹೇಳ್ತಾ ಇಲ್ಲ. ಹಾಗಾದ್ರೆ ಅವರಿಗೊಂದು ಇವರಿಗೊಂದು ನ್ಯಾಯನಾ? ಅವ್ರು ಮಾಡ್ತಾ ಇರೋದು ಖಾಲಿ, ಈಗ ನಮ್ಮವರು ಅಂದ್ರೆ ಹೊರಗುತ್ತಿಗೆ ನೌಕರರು ಕೆಲಸ ಮಾಡ್ತಾ ಇರೋದು ಖಾಲಿ ಹುದ್ದೆಗೋಸ್ಕರ. ಹಾಗಾಗಿ ಇವತ್ತೇನು ಬಜೆಟ್ ಅಲ್ಲಿ ನಾವು ಹಣ ತೆಗೆದಿಲ್ಲ ಅಂತ ಆರ್ಥಿಕ ಇಲಾಖೆಯನ್ನು ಹೇಳ್ತಾ ಇದ್ದಾರೆ. ತೆಗಿಲಿಲ್ಲ ಅಂದ್ರೂ ಪರವಾಗಿಲ್ಲ, ತೆಗೆದಿಡಿ. 3 ಲಕ್ಷ 4 ಲಕ್ಷ ಕೋಟಿ ಇವತ್ತು ರಾಜ್ಯ ಸರ್ಕಾರದ ಬಜೆಟ್. ಆ ಒಂದು 4 ಲಕ್ಷ ಕೋಟಿಯಲ್ಲಿ ದುಡಿಯುವ ಜನಕ್ಕೆ, ಅದು ಏನು ಗುತ್ತಿಗೆ ಕಾರ್ಮಿಕರಿಗೆ 1,000 ಕೋಟಿ ತೆಗೆದಿಡೋದಕ್ಕಾಗೋದಿಲ್ವಾ? ಬೇಕಾಬಿಟ್ಟಿಯಾಗಿ ಇವತ್ತು 100 ಕೋಟಿ ರೂಪಾಯಿ, 1000 ಕೋಟಿ ರೂಪಾಯಿ ಇವತ್ತು ಚೆಲ್ತಾ ಇದ್ದಾರೆ. ಈಗ ಏನು ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಏನು ಪೊಲೀಸ್ ಇದನ್ನ ಬಲಪಡಿಸಬೇಕು ಅಂತ ಹೇಳ್ಬಿಟ್ಟು 762 ಕೋಟಿ ರೂಪಾಯಿಯ ಒಂದು ಪ್ರಪೋಸಲ್ ಹಾಕಿದ್ದಾರೆ. 26 ಜನ ಡಿಸಿಪಿಗಳು ಬೇಕಂತೆ, ಅದೇ ತರದಲ್ಲಿ ಟ್ರಾಫಿಕ್ಗಳಿಗೂ ಡಿಸಿಪಿಗಳು ಬೇಕಂತೆ. ಸೊ ಈ ತರದಲ್ಲಿ 106 ಕೋಟಿ ರೂಪಾಯಿನ ಇವತ್ತು ಖರ್ಚು ಮಾಡ್ತಾ ಇದ್ದಾರೆ. ಪ್ರತಿ ಒಂದು ಏನು ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ 100 ಕೋಟಿ, 20 ಕೋಟಿ, 40 ಕೋಟಿ ತೆಗೆದಿರ್ತಾರೆ. ಸೊ ದುಡಿಯೋ ವರ್ಗಕ್ಕೆ ಕೊಡುವಂತ ಪ್ರಶ್ನೆ ಬಂದಾಗ ಇವರು ಅಯ್ಯೋ ಮಾಲೀಕರಿಗೆ ಇದು ಹೊರೆ ಆಗುತ್ತೆ, ಸರ್ಕಾರಕ್ಕಿತ್ತು ಹೊರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಎಷ್ಟು ಮಾತ್ರಕ್ಕೂ ಇದನ್ನ ನಾವು ಒಪ್ಪತಕ್ಕಂಥದ್ದಲ್ಲ. ಇವತ್ತು ಘನತೆ ಯೋಗ್ಯವಾದಂತ ಒಂದು ಜೀವನ, ಒಂದು ಕುಟುಂಬ ಬದುಕಬೇಕು ಅಂತ ಹೇಳಿದ್ರೆ ಇವತ್ತು 25-30 ಸಾವಿರ ರೂಪಾಯಿ ಬೇಕೇ ಬೇಕಾಗುತ್ತೆ. ಏನಿವತ್ತು ಅಂತಿಮ ಅಧಿಸೂಚನೆಯಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾರೆ, ನಾವು ಅದನ್ನ ಸ್ವಾಗತಿಸ್ತಾ ಇದ್ದೀವಿ. ಅದರಲ್ಲಿ GBA ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಗೆ ಒಂದು ವಿಶೇಷವಾದಂತಹ ಪ್ಯಾಕೇಜ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ 3 ವಲಯಗಳಾಗಿ ವಿಭಜನೆ ಮಾಡಿದ್ದಾರೆ. ಬೆಂಗಳೂರಿಗೆ ಒಂದು ಸಪರೇಟ್ ಆದಂತಹ ಒಂದು ವಲಯವನ್ನ ಝೋನ್ ಆಗಿ ಮಾಡಿದ್ದಾರೆ. ಅಲ್ಲಿ 25,000-20,000 ರೂಪಾಯಿ ಇವತ್ತು ಒಬ್ಬ ಕನಿಷ್ಠ ವೇತನವನ್ನ ಜಾರಿ ಮಾಡಬೇಕಾಗುತ್ತೆ. ಅದೇ ತರದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಇವತ್ತು 21,000 ಇದೆ. ಅದೇ ತರದಲ್ಲಿ ತಾಲೂಕು ಕೇಂದ್ರಗಳಲ್ಲೂ ಸಹ 20,000ಕ್ಕೂ ಮೇಲೆ VDA ಅಂತ ಏನಿದೆ ಅದು ಸೇರಿ 22-23 ಸಾವಿರ ಬರ್ತಾ ಇದೆ. ಇದು ಅತ್ಯಂತ ಸ್ವಾಗತವಾದಂತಹ ವಿಚಾರ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂತ ಹೇಳಿದ್ರೆ, ಈ ತರದಲ್ಲಿ ದುಡಿಯುವ ವರ್ಗಕ್ಕೆ ನೀವು ಸಂಬಳವನ್ನ ಜಾಸ್ತಿ ಮಾಡಿದ್ರೆ ದುಡಿಯುವ ವರ್ಗ ಆ ಸಂಬಳವನ್ನ ಕೊಂಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಒಂದು ಪರ್ಚೇಸಿಂಗ್ ಪವರ್ ಏನಿದೆ ಅವರದ್ದು ವೃದ್ಧಿ ಆಗುತ್ತೆ. ಹಾಗಾಗಿ ಅವ್ರಿಗೆ ಬೇಕಾದಂತ ವಸ್ತುಗಳನ್ನ ಜಾಸ್ತಿ ತಗೊಳ್ತಾರೆ. ಅದೇ ತರದಲ್ಲಿ ಏನೊಂದು ಬಹಳ ಕಷ್ಟ ರೀತಿಯಲ್ಲಿ ಬದುಕ್ತಾ ಇದ್ರು ಕಾರ್ಮಿಕರು, ಅವರಿಗೆ ಒಂದು 5,000 ರೂಪಾಯಿ 6,000 ರೂಪಾಯಿ ಹೆಚ್ಚಳ ಸಿಕ್ಕಿದ್ರೆ ಅವರು ಒಳ್ಳೆ ರೀತಿಯ ಒಂದು ಜೀವನ ಮಾಡೋದಕ್ಕೆ, ಅಷ್ಟಿಷ್ಟು ಕಷ್ಟವನ್ನ ಪರಿಹರಿಸಿಕೊಳ್ಳೋದಕ್ಕೆ ಇದು ಸಹಾಯ ಆಗ್ತಾ ಇತ್ತು. ಸೊ ಈಗ ಅದರಿಂದ ಏನಾಗುತ್ತೆ, ಮಾರುಕಟ್ಟೆನಲ್ಲಿ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಸೊ ಇದೆಲ್ಲ ಲೆಕ್ಕಾಚಾರ ಹಾಕ್ಬೇಕಾಗುತ್ತೆ ನಾವು. ಸೊ ಈ ದುಡಿಯೋ ವರ್ಗಕ್ಕೆ ಏನಾದ್ರು ಸಂಬಳ ಜಾಸ್ತಿ ಬಂತು ಅಂತ ಹೇಳಿದ್ರೆ ಅದನ್ನ ಅವ್ರೇನು ತಗೊಂಡು ಹೋಗ್ಬಿಟ್ಟು ಫಿಕ್ಸೆಡ್ ಅಲ್ಲೋ ಇನ್ನೊಂದು ಮತ್ತೊಂದ್ರಲ್ಲಿ ಹಾಕಲ್ಲ ಅದನ್ನ. ಸೊ ಅವರು ಕೊಂಡ್ಕೊಳ್ಳುತ್ತಾರೆ, ಸಾಮಾನುಗಳನ್ನ ಕೊಂಡ್ಕೋತಾರೆ, ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ತಾರೆ, ಒಂದು ಒಳ್ಳೆ ಊಟ ಕೊಡ್ತಾರೆ. ಇದರಿಂದ ದೇಶದ ಅಭಿವೃದ್ಧಿ ಆಗುತ್ತೆ, ರಾಜ್ಯದ ಅಭಿವೃದ್ಧಿ ಆಗುತ್ತೆ, ದುಡಿಯುವ ಕೈ ಬಲಗೊಳ್ಳುತ್ತೆ. ಸೊ ಇದೆಲ್ಲವನ್ನು ಸಹ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರನ್ನ ಒಂದು ನಿಯೋಗದಲ್ಲಿ ಹೋಗಿ ಭೇಟಿಯಾಗಿದ್ವಿ. ಅವರು ಸಹ ನಾನು ಇದಕ್ಕೆ ವಿರೋಧ ಇಲ್ಲ ಅಂತ ಹೇಳಿದ್ರು. ವಿರೋಧ ಇಲ್ಲದೆ ಇದ್ರೂ ಸಹ ನಮಗೆ ಹೊರೆ ಬರ್ತಾ ಇದೆ, ನಾವು ಇದನ್ನ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇವ್ರು ಗೊತ್ತಿಲ್ಲದೆ ಇರೋ ವಿಚಾರ ಇದು. ಸೊ ಅದೇ ತರದಲ್ಲಿ ಮುಖ್ಯ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಶಾಲಿನಿ ರಜನೀಶ್ ಅವರನ್ನು ಸಹ ಭೇಟಿಯಾದ್ವಿ ನಾವು ನಿಯೋಗದಲ್ಲಿ ಹೋಗಿ. ಅವ್ರಿಗೂ ಹೇಳಿದ್ವಿ. ಅವ್ರು ಹೇಳಿದ್ರು, ಹೌದು ನಾನು ಇದ್ರ ಹಿಂದೆ ಮುಂದೆ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೇನೆ, ತಿಳ್ಕೊಂಡಿದ್ದೀನಿ. ಆದ್ರೂ ಸಹ ಸರ್ಕಾರ ಬದಲಾಗಿದೆ. ಸರ್ಕಾರ ಅಂದ್ರೆ ಸರ್ಕಾರ ಅದೇ ಕಾಂಗ್ರೆಸ್ ಸರ್ಕಾರ ಇದೆ, ಆದ್ರೆ ಮುಖ್ಯಮಂತ್ರಿಗಳು ಬದಲಾಗಿದ್ದಾರೆ, ಮಂತ್ರಿಗಳು ಬದಲಾಗಿದ್ದಾರೆ. ಅವರು ಒಂದು ಹೊಸ ಮಂತ್ರಿ ಮಂಡಲದಲ್ಲಿ ಕ್ಯಾಬಿನೆಟ್ ಇದೊಂದು ಸ್ವಲ್ಪ ಚರ್ಚೆ ಆಗ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಎಚ್ಚರಿಕೆ ಕೊಡೋದು ಸರ್ಕಾರಕ್ಕೆ ಏನಂತ ಹೇಳಿದ್ರೆ, ಯಾವುದೇ ಹೊಸ ಮಂತ್ರಿ ಮಂಡಲ ಬರಲಿ, ಯಾವುದೇ ಹೊಸ ಮುಖ್ಯಮಂತ್ರಿ ಬರಲಿ, ಯಾವುದೇ ಹೊಸ ಕಾರ್ಮಿಕ ಸಚಿವರು ಬಂದರೂ ಸಹ ಯಾವುದೇ ಕಾರಣಕ್ಕೂ ಪರಿಷ್ಕೃತಗೊಂಡು ಜಾರಿಯಾಗಿರ್ತಕ್ಕಂತಹ ಕನಿಷ್ಠ ವೇತನವನ್ನ ಮರು ಪರಿಷ್ಕರಣೆ ಮಾಡಬಾರ್ದು. ಏನಾದ್ರೂ ಪರಿಷ್ಕರಣೆ ಮಾಡಿದ್ರೆ
ರಾಜ್ಯದಾದ್ಯಂತ ಕಾರ್ಮಿಕರು ಬೀದಿಗಿಳಿದ್ಬಿಟ್ಟು ಧೀರೋದಾದಂತ ಹೋರಾಟವನ್ನ ಮಾಡ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ವಿ. ಈಗಾಗಲೇ ಒಂದು ಹೋರಾಟ ನಾವು ನೋಡಿದ್ರೆ ನೀವೆಲ್ಲ ಯಾವ ತರದಲ್ಲಿ ವಿದ್ಯಾರ್ಥಿಗಳು ಬೀದಿಗಿಳಿದ್ಬಿಟ್ಟು ನೀಟ್ ವಿರುದ್ಧ ಏನು ಹೋರಾಟ ಬೆಳೆಸಿದ್ರು, ಕೇಂದ್ರ ಮಂತ್ರಿ ರಾಜೀನಾಮೆ ಕೊಡೋ ತನಕನೂ ಸಹ ಅವರು ಅವಿರತವಾಗಿ ಬೀದಿನಲ್ಲಿದ್ರು. ಆ ತರದ ಹೋರಾಟಕ್ಕೆ ನಾವು ಕರೆ ಕೊಡಬೇಕಾಗುತ್ತೆ. ಕಾರ್ಮಿಕರು ಬೀದಿಗಿಳಿತಾರೆ. ಈಗಾಗಲೇ ವಿವಿಧ ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳು ನಡೆದಿದೆ. ಆ ಎಲ್ಲ ಪ್ರತಿಭಟನೆಗಳನ್ನ ನಾವು ಅಂತಿಮ ಹಂತಕ್ಕೆ ಬರೋ ದಿನಗಳಲ್ಲಿ ತಗೊಂಡು ಹೋಗ್ಬಿಡ್ತಾರೆ ಅಂತ ನಾನು AIUTC ಪರವಾಗಿ, ಅದೇ ತರದಲ್ಲಿ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿಯ ಪರವಾಗಿ ಇವತ್ತಿನ ದಿವಸ ಒಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ.